ಎಸ್ ಅದು ಬಂದ್ಬಿಟ್ಟು 2 ಏಪ್ರಿಲ್ 2024ಕ್ಕೆ ನಡೀತಾ ಇದೆ. ಸೊ ಅದರಲ್ಲಿ ನಾನು 4, 5, 3, 2 ಅಂಕದ ಪ್ರಶ್ನೆಗಳನ್ನು ಹಾಕಿದ್ದೆ. ಈಗ 1 ಅಂಕದ ಪ್ರಶ್ನೆಗಳನ್ನು ಉತ್ತರ ಸಹಿತ ನೋಡೋಣ. ಸೊ ಸುಮಾರು 4 ಸೆಟ್ ಕ್ವಶನ್ ಪೇಪರ್ಲಿರ್ತಕ್ಕಂಥ ಆನ್ಸರ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಖಂಡಿತವಾಗಿ ರಿಪೀಟ್ ಆಗ್ತವೆ, ಇದೇ ಪ್ಯಾಟರ್ನಲ್ಲಿ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಹಳಷ್ಟು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ, ಖಂಡಿತವಾಗಿ ರಿಸಲ್ಟ್ ಆಗ್ತದೆ. ಎಸ್, ಪ್ರಶ್ನೆ 1. ಕೊಟ್ಟಿರೋ ಚಿತ್ರದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಗ್ರಾಫ್ ನೋಡಿದಾಗ ಎಷ್ಟು ಶೂನ್ಯತೆಗಳು ನಮಗೆ ಬರ್ತಾವಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ 4 ಅನ್ನೋದು ರೈಟ್ ಆನ್ಸರ್. ಆಯ್ಕೆ ಬಿ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 2. ಎಸ್, ಇದು ಯಾವುದಕ್ಕೆ ಸಮ ಅಂತ ಕೇಳಿದ್ದಾರೆ. ಸೆಕೆಂಡ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3. ಕೊಟ್ಟಿರೋ ಚಿತ್ರದಲ್ಲಿ ಎಸ್ ಟಿ ಲಂಬ ಕ್ಯೂ ಆರ್ ಆದರೆ ಪಿ ಟಿ ಡಿವೈಡೆಡ್ ಬೈ ಟಿ ಆರ್ಗೆ ಸಮವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್. ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4. ಒಂದು ಘನವನ್ನು ಕರಗಿಸಿ ಸಿಲಿಂಡರ್ ಆಕಾರದ ತಂತಿಯನ್ನಾಗಿ ಪರಿವರ್ತಿಸಲಾಗಿದೆ. ಈ ಕೆಳಗಿನ ಯಾವುದು ಬದಲಾಗೋದಿಲ್ಲ ಅಂತ ಕೇಳಿದ್ದಾರೆ. ಅದರಲ್ಲಿ ಗಾತ್ರ ಅನ್ನೋದು, ಘನಫಲ ಅನ್ನೋದು ಬದಲು ಆಗೋದಿಲ್ಲ. ನೆಕ್ಸ್ಟ್, x + 2y - 4 = 0, 2x + 4y - 12 = 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಾಗಿರ್ತವೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಥರದ ಕ್ವಶನ್ಸ್ಗಳು ಬರ್ತವೆ. ಸಮಾಂತರ ರೇಖೆಗಳು ಅನ್ನೋದೇ ಸರಿಯಾದ ಉತ್ತರ. ನೆಕ್ಸ್ಟ್, ಮಧ್ಯಾಂಕ, ಬಹುಲಕ ಮತ್ತು ಸರಾಸರಿ ಇವುಗಳ ನಡುವಿನ ಸಂಬಂಧ ಹೇಗಿದೆ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಬಹುಲಕ = 3 ಮಧ್ಯಾಂಕ - 2 ಸರಾಸರಿ ಅನ್ನೋದೇ ಉತ್ತರ. ಇನ್ನು ಒಂದು ಸಮಾಂತರ ಶ್ರೇಣಿಯ nನೇ ಪದ 2n = 3n + 5 ಆದಾಗ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಬೇಕಾಗಿತ್ತು. ಬರೀ 4 ಹಾಕಿದ್ರೆ ಲೆಕ್ಕ ಮಾಡಿದರೆ ಗೊತ್ತಾಗ್ತದೆ, ಅದು 17 ಅಂತಕ್ಕಂಥದ್ದನ್ನೇ ಬರ್ತದೆ. ಎಸ್, ತ್ರಿಜ್ಯವಿರುವ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಇರ್ತದೆ ಅಂತ ಕೇಳಿದ್ದಾರೆ. ಸೊ ಅದನ್ನು 2772 cm² ಅನ್ನೋದೇ ಸರಿಯಾದ ಉತ್ತರ. ಮುಂದೆ √3 ಅಲ್ಲಿರ್ತಕ್ಕಂಥದ್ದು ಇದೆ. ಸೊ ಇದರ ಲಘುಕೋನದ ಬೆಲೆ ಏನು ಅಂತ ಕೇಳಿದರು. ಸೊ ಇದರ ಲಘುಕೋನದ ಬೆಲೆ ಎಷ್ಟಾಗಿರ್ತದಪ್ಪ ಅಂತಂದ್ರೆ ಎಸ್ 60 ಡಿಗ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 10. ಈ ಚಿತ್ರದಲ್ಲಿ ಓ ಕೇಂದ್ರವಿರೋ ವೃತ್ತದಲ್ಲಿ ಎ ಸಿ ಒಂದು ವ್ಯಾಸ. ಕೋನ ಎ ಸಿ ಬಿ 50 ಡಿಗ್ರಿ ಆದರೆ ಕೋನ ಬಿ ಎ ಸಿಯ ಅಳತೆ ಎಷ್ಟು? ಬಿ ಎ ಸಿ ಅಳತೆ ಎಷ್ಟು ಅಂತ ಕೇಳಿದರು. ಸೊ ಬಿ ಎ ಸಿಯ ಅಳತೆ ಎಷ್ಟಾಗ್ತದಪ್ಪ ಅಂತಂದರೆ 40 ಡಿಗ್ರಿ ಆಗ್ತದೆ. ಯಾವ ಥರ ಅದನ್ನು ಬಿಡಿಸಿದ್ದಾರೆ ಅನ್ನೋದನ್ನು ಕೂಡ ಮೇಲೆ ಕೊಟ್ಟಿದ್ದಾರೆ, ಸ್ವಲ್ಪ ನೀಟಾಗಿ ನೋಡ್ಕೊಡ್ರಿ. ಇನ್ನು ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ತಮ್ಮೆಲ್ಲರಿಗೂ ಕೂಡ ಬೈಟ್ ಬರದೇ ಬರ್ತದೆ. 1/3 πr² ಅನ್ನೋದೇ ಸೂತ್ರ. ಇನ್ನು 17 × 5 × 11 × 2 + 2 ಇದು ಸಂಯುಕ್ತ ಸಂಖ್ಯೆಯೇ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದನ್ನು ಲೆಕ್ಕ ಮಾಡಿದಾಗ ಸೊ ನಮಗೂ ಏನು ಹೇಳ್ಬೋದು? ಹೌದು, ಇದು ಒಂದು ಸಂಯುಕ್ತ ಸಂಖ್ಯೆ ಅಂತಲೇ ಹೇಳ್ತೀವಿ. ಇನ್ನು 13ನೇ ಪ್ರಶ್ನೆ. p of x = x³ - x² + x - 1 ಆದಾಗ p of 1ನ ಬೆಲೆಯನ್ನು ಕಂಡುಹಿಡಿಬೇಕಾಗಿತ್ತು. ಅಲ್ಲೆಲ್ಲ 1 ಅಂತ ಹಾಕಿ ಹೋದರೆ ನಿಮಗೆ ಗೊತ್ತಾಗ್ತದೆ. ಜಸ್ಟ್ ಓನ್ಲಿ x ಎಲ್ಲಿದೆಯಲ್ಲ ಅಲ್ಲಿ ಒಂದೊಂದು ಬೆಲೆಯನ್ನು ಸೇರಿಸ್ತಾ ಹೋಗಿ ಲಾಸ್ಟ್ ಉತ್ತರ ಎಷ್ಟು ಬರ್ತು? 0 ಅನ್ನೋದೇ ಬರ್ತು. ಇನ್ನು x ಮತ್ತು y ಎರಡು ಚರಾಕ್ಷರಗಳಿರುವ ಎರಡು ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಏನು ಅಂತ ಕೇಳಿದ್ದಾರೆ. ಆದರೆ ಯಾವತ್ತು ಸಾಮಾನ್ಯ ರೂಪ ಏನಾಗಿರ್ತದಪ್ಪ ಅಂದರೆ a1x + b1y + c1 = 0, a2x + b2y + c2 = 0. ಆಲ್ರೆಡಿ ಅದನ್ನು 1 ಮಾರ್ಕ್ಸಲ್ಲಿ ನಾವು ಹೇಳಿದ್ದೀವಿ. x + 4 x + 3 = 0 ಸಮೀಕರಣದಲ್ಲಿ ಒಂದು ಮೂಲ -4 ಆದರೆ ಆ ಸಮೀಕರಣದ ಇನ್ನೊಂದು ಮೂಲವನ್ನು ಕಂಡುಹಿಡಿಯಿರಿ. ಸೊ ನೋಡಿ, ಅದನ್ನು x + 4 x + 3 = 0 ಆದಾಗ x = 4 ಇದೆ, ಅಂದರೆ x = ಆದಾಗ ಸೊ ನಾವೇನು ಮಾಡ್ತೀವಿ? ಬೆಲೆಯನ್ನು ಕಂಡುಹಿಡಿದಾಗ ಇನ್ನೊಂದು ಬೆಲೆ ನಮಗೆ ಸಿಕ್ತು. ಎಷ್ಟು? -3 ಅಂತಕ್ಕಂಥದ್ದೇ ಸಿಕ್ತು. ಸೊ ಲಾಸ್ಟ್ ಟ್ರಿಗ್ನಾಮೆಟ್ರಿಯಲ್ಲಿ ಇರ್ತಕ್ಕಂಥ ಬೆಲೆಯನ್ನು ಕಂಡುಹಿಡಿ ಅಂತ ಕೇಳಿದರು. ಸೊ ಈ ಪ್ರಶ್ನೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದೇ ಹೇಳ್ಬೋದು. ಸೊ 3 ಅನ್ನೋದು ಸರಿ ಇದೆ. ಇನ್ನು ನಾನು ಸೆಕೆಂಡ್ ಕ್ವಶನ್ ಪೇಪರ್ಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿನೂ ಕೂಡ 1 ಅಂಕದ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ನೀವು ಎಷ್ಟು ಕ್ವಶನ್ಸ್ ಬಿಡಿಸ್ತೀರಿ ಅಷ್ಟು ನಿಮಗೆ ನಾಲೆಜ್ ಬರ್ತದೆ, ಅಷ್ಟು ನಿಮಗೆ ಕಂಟೆಂಟ್ಗಳನ್ನು ಸಿಗ್ತದೆ. ಸೊ ಸುಮಾರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸೋದ್ರಿಂದ ಅದರ ಮೇಲೆ ನಿಮಗೆ ಹಿಡಿತ ಅನ್ನೋದು ಬಂದೇ ಬರ್ತದೆ. ನೋಡಿ, ಎಯು ಮೊದಲ ಪದ ಮತ್ತು ಡಿಯು ಸಾಮಾನ್ಯ ವ್ಯತ್ಯಾಸವಾಗಿರುವ ಸಮಾಂತರ ಶ್ರೇಣಿಯ 15ನೇ ಪದ a15ರ ಪದವನ್ನು ಕಂಡುಹಿಡಿಬೇಕಾಗಿದೆ. ಸೊ ನಾವು ಏನನ್ನ ಅಲ್ಲಿ
ಬರಿಬಹುದು ಅನ್ನೋದನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಅದರದ್ದು ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಕ್ಸ್ ಎ ಪ್ಲಸ್ 14D ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ DEF ಕೋನ ABC ಕೋನ DEF ಆದರೆ ಯಾವುದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಅಲ್ಲಿ AB / DE BC / EF ಅಂತಕ್ಕಂಥದ್ದೇ ಆಗ್ತದೆ. ಇಲ್ಲಿ ಜಸ್ಟ್ ನೀವು ಒಂದು ಎರಡು ತ್ರಿಭುಜಗಳನ್ನು ತಗೊಂಡ್ರೂ ಕೂಡ ನಿಮಗೆ ಉತ್ತರ ಅಲ್ಲಿ ಸಿಗ್ತದೆ. 2x - 3y = 0, x - y = 2 ಈ ರೇಖಾತ್ಮಕ ಸಮೀಕರಣಗಳಿಂದ ಉಂಟಾಗಬಹುದಾದ ನಕ್ಷೆಯ ರೂಪ ಅಂತ ಕೇಳಿದ್ದಾರೆ. ಸೊ ಇದನ್ನು ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಛೇದಿತ ರೇಖೆಗಳು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಸಿಗ್ತದೆ. ಸೊ ಛೇದಿತ ರೇಖೆಗಳು ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಅಲ್ಲಿ ನಾವು ಕಾಣಬಹುದು. ಛೇದಿತ ರೇಖೆಗಳು. 4ನೇ ಪ್ರಶ್ನೆ, 3 ಪೆನ್ಸಿಲ್ ಮತ್ತು 2 ಪೆನ್ನುಗಳ ಬೆಲೆ ₹25, ಪೆನ್ 1 ಮತ್ತು ಪೆನ್ಸಿಲ್ 1ರ ಬೆಲೆ 10 ಎಂಬುದರ ಬೀಜಗಣಿತೀಯ ರೂಪವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. 3x + 2y = 25, x + y = 10. ಇಟ್ಸ್ ಅ ವೆರಿ ಈಸಿ ಆಗಿರ್ತಕ್ಕಂಥದ್ದು. ಯಾಕಂದರೆ ಮೊದಲು ಏನು ಮಾಡಿದ್ದಾರೆ, ಪೆನ್ಸಿಲನ್ನು x ತೊಗೊಂಡ್ರು, ಪೆನ್ನನ್ನು y ತೊಗೊಂಡ್ರು. 3x + 2y = 25. ಸೊ ಈ ತನ್ನಾಗಿರ್ತಕ್ಕಂಥ ನೀವೇನು ಮಾಡಬೇಕು, ಒಂದು ಪೆನ್ ಒಂದು ಪೆನ್ಸಿಲ್ ಅಂದರೆ x + y = 10. ಸೊ ಇಷ್ಟೇ ಏನು ಮಾಡಿದ್ದಾರೆ ಅವರು ಬರೆದಿದ್ದಾರೆ. ಸೊ ಇಟ್ಸ್ ಅ ವೆರಿ ಈಸಿ. ನೆಕ್ಸ್ಟ್, ಇದರ ಟ್ರಿಗ್ನೋಮೆಟ್ರಿ ಲೆಕ್ಕಗಳಲ್ಲಿ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು. 5ನೇ ಪ್ರಶ್ನೆ ಉತ್ತರ ಸರಿಯಾದ ಉತ್ತರ ಇಲ್ಲಿ ಡಿ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್, ನಾಣ್ಯ ಒಂದನ್ನು ಒಂದು ಬಾರಿ ಚಿಮ್ಮಿದಾಗ ಫಲಿತ ಘನ ಏನಾಗ್ತದೆ. ಸೊ ನೋಡಿ, ಒಂದು ನಾಣ್ಯವನ್ನು ನಾವು ಮೇಲೆ ಚಿಮ್ಮಿದಾಗ ನಮಗೆ ಏನು ಬರ್ಬೋದು, ಇಟ್ಸ್ ಅ ವೆರಿ ಈಸಿ. ನಿಮಗೆಲ್ಲ ಗೊತ್ತದೆ, ಹೆಡ್ ಆದರೂ ಬರ್ತದೆ, ಟೇಲ್ ಆದರೂ ಬರ್ತದೆ. HT ಅಂತಕ್ಕಂಥನ್ನೇ ಬರಿಬೇಕಾಗಿತ್ತು. ಇನ್ನು ಒಂದು ಶಂಕುವಿನ ಪಾದದ ತ್ರಿಜ್ಯ R, ಓರೆ ಎತ್ತರ L ಆದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನೇ ಕಂಡುಹಿಡಿದಾರೆ. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ πRL ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಗೋಳದ ತ್ರಿಜ್ಯ 3 ಸೆಂಟಿಮೀಟರ್ ಅಂತಹ 7 ಅರ್ಧಗೋಳದ ಘನಫಲ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಸೊ 7 ಅರ್ಧದ ಗೋಳದ ಘನಫಲ ಅಂತಂದರೆ ಸೊ ನೀವೇನು ಮಾಡಬೇಕು, ಅಲ್ಲಿ ಸೂತ್ರದಲ್ಲಿ 7 ಅಂತ ಹಾಕಿ ನಾವು ಬಡಿಸಿದಾಗ ಒಟ್ಟಾರೆ ನಮಗೆ 393 cm³ ಅಂತಕ್ಕಂಥದ್ದು ಉತ್ತರ ಸಿಗ್ತದೆ. ಇನ್ನು ನೋಡಿ, 9ನೇ ಪ್ರಶ್ನೆ, ಪರಿಹಾರ ಹೊಂದಿಲ್ಲದ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಸಹಾಪವರ್ತನಗಳ ಅನುಪಾತವನ್ನು ಹೋಲಿಸಿ ಮತ್ತು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ತಾವೇನು ಮಾಡಬಹುದಾಗಿತ್ತು, ಈ ತನ್ನಾಗಿರ್ತಕ್ಕಂಥ ಲೆಕ್ಕವನ್ನು ಹಾಕಿ ಈ ಮೇಲಿನ ಸಮೀಕರಣಗಳು ಯಾವುದೇ ಪರಿಹಾರ ಹೊಂದೋದಿಲ್ಲ ಅನ್ನೋದನ್ನೇ ಬರಿಬೇಕಿತ್ತು. 10ನೇ ಪ್ರಶ್ನೆ, ವರ್ಗ ಪದೋಕ್ತಿಯ ಆದರ್ಶ ರೂಪ ಕೇಳಿದರೆ. ಮೋಸ್ಟ್ ರಿಪೀಟೆಡ್ ಕ್ವಶನ್, ax² + bx + c = 0 ಅಂತಕ್ಕಂಥದ್ದು. ಇನ್ನು 140ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ ಅವಿಭಾಜ್ಯ ಅಪವರ್ತನಗಳಾಗಿ ಗುಣಲಬ್ಧವನ್ನು ವ್ಯಕ್ತಪಡಿಸಿದಾಗ 140ನ್ನು 2ರಿಂದ ನಾವು ಲಸ ತೆಗಿತಾ ಹೋಗೋಣ. ಸೊ ನಮಗೆ ಎಷ್ಟು ಸಿಗ್ತದೆ, 2, 2, 5, 7 ಅಂತಕ್ಕಂಥದ್ದೇ ಸಿಗ್ತದೆ. ನೆಕ್ಸ್ಟ್, ವೃತ್ತವೊಂದಕ್ಕೆ ಎಳೆದ ಸ್ಪರ್ಶಕವು ಅದೇ ವೃತ್ತದ ತ್ರಿಜ್ಯದೊಂದಿಗೆ ಏರ್ಪಡಿಸುವ ಕೋನದ ಅಳತೆ ಎಷ್ಟಾಗಿರ್ತದೆ. ಸೊ ಅದೆಷ್ಟಾಗಿರ್ತದಪ್ಪ ಅಂದರೆ 90 ಡಿಗ್ರಿ ಅಂತಕ್ಕಂಥದ್ದು ಆಗಿರ್ತದೆ. ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಸೊ ಭಾಜ್ಯ = ಭಾಜಕ × ಭಾಗಲಬ್ಧ + ಶೇಷ ಅನ್ನೋದೇ ಉತ್ತರ. ಇನ್ನು ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. 14ನೇ ಪ್ರಶ್ನೆ. ಸೊ ಬೆಲೆಯನ್ನು ಕಂಡುಹಿಡಿದಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ 30 ಡಿಗ್ರಿ ಅಂತಕ್ಕಂಥದ್ದು ಸಿಗ್ತದೆ. ಇನ್ನು ಇದ್ರದ್ದು ಬೆಲೆ ಕಂಡುಹಿಡಿ ಅಂತ ಕೇಳಿದ್ದಾರೆ. ಟ್ರಿಗ್ನೋಮೆಟ್ರಿ ಲೆಕ್ಕ, ತ್ರಿಕೋನ ಮಿತಿದು. ಸೊ ಅದರದ ಬೆಲೆ ಕಂಡುಹಿಡಿದಾಗ ನಮಗೆ 5/4 ಅಂತಕ್ಕಂಥದ್ದು ಆನ್ಸರು ಸಿಗ್ತದೆ. ಇನ್ನು 16ನೇ ಪ್ರಶ್ನೆ ಇದೆ. ಏನಪ್ಪ ಅಂದರೆ, R ಪಾದದ ತ್ರಿಜ್ಯ ಮತ್ತು H ನಷ್ಟು ಎತ್ತರ ಹೊಂದಿರುವ ಶಂಕು ಮತ್ತು ಸಿಲಿಂಡರ್ ಆಕಾರದ ಪಾತ್ರೆಗಳಲ್ಲಿ ತುಂಬಬಹುದಾದ ನೀರಿನ ಪ್ರಮಾಣವನ್ನು ಹೋಲಿಕೆ ಮಾಡಿ ಅಂತ ಕೇಳಿದ್ದಾರೆ. ಶಂಕುವಿನ ಗಾತ್ರ = 1/3 ಇಂಟು ಸಿಲಿಂಡರ್ನ ಗಾತ್ರ. ಸೊ 1/3 πr²h ಅನ್ನೋದೇ ಸರಿಯಾದ ಉತ್ತರ ಆಗ್ತದೆ. ಎಸ್, ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 3n - 2 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿರ್ತದಪ್ಪ ಅಂದ್ರೆ 3 ಅಂತಕ್ಕಂಥದ್ದು ಆಪ್ಷನ್ ಸಿ 3 ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದೆ x + y = x + 3y - y = 0, 5x - 25 = -15y. ಇವುಗಳು ಎಂಥ ರೇಖೆಗಳು ಅಂತ ಕೇಳಿದರೆ ಇವು ಐಕ್ಯವಾಗುವ ರೇಖೆಗಳು ಆಗ್ತವೆ. ಇನ್ನು ಘನಾತ್ಮಕ ಸಮೀಕರಣದ ಡಿಗ್ರಿ ಎಷ್ಟಾಗಿರ್ತದೆ ಅಂತ ಕೇಳಿದರೆ ಮಹತ್ತಮ ಘಾತ ಘನಾತ್ಮಕ ಅಂದರೆ ಘನ ಅಂದರೆ 3. ನೆಕ್ಸ್ಟ್, ಟ್ರಿಗ್ನೋಮೆಟ್ರಿಯಲ್ಲಿ ಇದರ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರೆ 4ನೇ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ 5/3 ಅನ್ನೋದೇ ಉತ್ತರ.
ಒಂದು ಸರಳ ರೇಖೆಯು ವೃತ್ತದ ಎರಡು ಬಿಂದುಗಳನ್ನೇ ಹಾದು ಹೋದರೆ ಆ ರೇಖೆಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಅದನ್ನು ವೃತ್ತಛೇದಕ ಅಂತ ಕರೀತಾರೆ. ಇನ್ನು ಈ ಕೆಳಗಿನಲ್ಲಿ ಯಾವುದೂ ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ 1.5 ಅಂತಕ್ಕಂಥದ್ದು. ಇನ್ನು ಈ ಚಿತ್ರದ ಸಹಾಯದಿಂದ ಎ ಬಿಯ ಉದ್ದ ಮಾನಗಳಲ್ಲಿ ಅಂತ ಕೇಳಿದರೆ ಇದು ಎ ಬಿ ಎಷ್ಟು ಉದ್ದ ಇದೆ ಅನ್ನೋದನ್ನು ನಿಮ್ಮ ಪ್ರಶ್ನೆ ಇತ್ತು. ಸೊ ಎ ಬಿಯ ಉದ್ದ ಎಷ್ಟಿದೆಪ್ಪ ಅಂದರೆ 5 ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಕೊಟ್ಟಿರೋ ಚಿತ್ರದಲ್ಲಿ ಎ ಬಿ ಸಿಯಲ್ಲಿ ಪಿ ಕ್ಯೂ ಲಂಬ ಎ ಬಿ ಇದೆ. ಸಿ ಕ್ಯೂ ಎಕ್ಸ್ ಮೈನಸ್ 3 ಬಿ ಕ್ಯೂ ಈಜ್ವಲ್ ಟು 2x ಮೈನಸ್ 2 ಸಿ ಪಿ ಡಿವೈಡೆಡ್ ಬೈ ಎ ಪಿ ಈಜ್ವಲ್ ಟು 1 ಡಿವೈಡೆಡ್ ಬೈ 4 ಆದರೆ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದು. ಸೊ ಎಕ್ಸ್ನ ಬೆಲೆ ಎಷ್ಟಾಗ್ತದೆ 5 ಅನ್ನೋದೇ ಉತ್ತರ. A10 ಮೈನಸ್ A7 ಈಜ್ವಲ್ ಟು 12 ಆದರೆ ಅದರ ಸಾಮಾನ್ಯ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ನಿಮಗೆ. ಸೊ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕಾದ್ರೆ ಸೂತ್ರಗಳನ್ನು ಈ ಥರ ಬಳಸಿ ಸೊ ಡಿ ಈಜ್ವಲ್ ಟು 4 ಅಂತಕ್ಕಂಥದ್ದು ನಮಗೆ ಉತ್ತರ ಸಿಗಬೇಕು. 2x ಪ್ಲಸ್ 3y ಈಜ್ವಲ್ ಟು 2x ಪ್ಲಸ್ y ಈಜ್ವಲ್ ಟು 8 x ಈಜ್ವಲ್ ಟು 3 ಆದಾಗ y ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ y ನ ಬೆಲೆ ಏನಾಗ್ತದಪ್ಪ ಅಂತಂದ್ರೆ ಸೊ ನೋಡ್ರಿ ಇಲ್ಲಿ 2x ಪ್ಲಸ್ y ಈಜ್ವಲ್ ಟು 8 x ಈಜ್ವಲ್ ಟು 3 ಅದ. 3ಅನ್ನು ಹಾಕಿ ನಾವು ಲೆಕ್ಕ ಮಾಡಿದಾಗ y ಹೊರಗಡೆ ಇಟ್ಟಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದರೆ 2 ಅನ್ನೋದೇನೆ ಬರ್ತದೆ. ಇನ್ನು ಪೈಥಾಗೋರಸ್ ಪ್ರಮೇಯದ ಹೇಳಿಕೆಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಒಂದು ಲಂಬ ಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮಾನೇ ಆಗಿರ್ತದೆ. 4x ಮೈನಸ್ 2 0 ಈ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? 4 6 ಇದೆ, ಮೈನಸ್ 2 0 ಇದೆ. ಸೊ ಮಧ್ಯಬಿಂದು ಕಂಡುಹಿಡಿಯತಕ್ಕಂಥ ಸೂತ್ರವನ್ನು ಹಾಕಿ ನಾವು ಲೆಕ್ಕ ಮಾಡಿದಾಗ 1 3 ಅಂತಕ್ಕಂಥದ್ದು ಉತ್ತರ ನಮಗೆ ಬರ್ತದೆ. 2x ಸ್ಕ್ವೇರ್ ಮೈನಸ್ 5x ಮೈನಸ್ 3 ಈಕ್ವಲ್ ಟು 0 ಸಮೀಕರಣದ ಶೋಧಕದ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ 2x ಸ್ಕ್ವೇರ್ ಮೈನಸ್ 5x ಮೈನಸ್ 3 ಈಕ್ವಲ್ ಟು 0 ಇದೆ. ಸೊ ಇದನ್ನು ಬರ್ಕೊಳ್ಳೋಣ. ಇದರಲ್ಲಿ a 2 b ಮೈನಸ್ 5 c ಮೈನಸ್ 3 ಇದೆ. ಸೂತ್ರ ಹಾಕಿ ಬಿಡಿಸಿದಾಗ ಸೊ ಒಟ್ಟಾರೆ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ 49 ಅನ್ನೋದೇ ಬರ್ತದೆ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. 2 ಮತ್ತು 6ರ ನಡುವಿನ ಒಂದು ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ನೋಡಿ, ದಾಳ ಎಸೆದಾಗ S 1 2 3 4 5 6 NS 6 ಆಯಿತು. 2 ಮತ್ತು 6ರ ನಡುವಿನ ಸಂಖ್ಯೆಗಳು 3 4 5 N ಆಫ್ ಎ 3 ಬಂತು. ಸೊ P ಆಫ್ ಎ ಈಕ್ವಲ್ ಟು 3 ಡಿವೈಡೆಡ್ ಬೈ 6 ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಅಂತಕ್ಕಂಥದ್ದೇ ಉತ್ತರ ಆಗ್ತದೆ. 15ನೇ ಪ್ರಶ್ನೆ, ದತ್ತಚಿತ್ರದ ಘನಫಲದ ಸೂತ್ರಗಳನ್ನು ಕೇಳಿದರೆ ಅದರ ಘನಫಲದ ಸೂತ್ರ 1 ಡಿವೈಡೆಡ್ ಬೈ 3 ಪೈ ಆರ್ ಸ್ಕ್ವೇರ್ ಎಚ್ ಅಂತ ಬರ್ತದೆ. ಲಾಸ್ಟ್ ಕ್ವಶನ್, ದತ್ತಚಿತ್ರದಲ್ಲಿ ಪಿ ಕ್ಯೂ 4.5 ಕ್ಯೂ ಎಸ್ 11 ಸೆಂಟಿಮೀಟರ್ ಎಸ್ ಟಿ ಉದ್ದಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ, ಎಸ್ ಟಿ ಕಂಡುಹಿಡಬೇಕಾಗಿದೆ. ಎಸ್ ಆರ್ ಈಕ್ವಲ್ ಟು ಕ್ಯೂ ಎಸ್ ಮೈನಸ್ ಕ್ಯೂ ಆರ್ 11ರಲ್ಲಿ 4 ಕಳೆದ್ರೆ ಸೊ 6.5 ಸೆಂಟಿಮೀಟರ್ ಏನಾಗಿರ್ತದಪ್ಪ ಅಂದರೆ ಎಸ್ ಆರ್ ಮತ್ತು ಎಸ್ ಟಿ ಸಮ ಇದ್ದಾವೆ. ಸೊ ಅದರ ಎಸ್ ಟಿಯ ಉದ್ದ ಆಗ್ತದೆ. ಇಷ್ಟು ನಾವು ನೋಡಿದ್ದೀವಿ. ಇನ್ನು ಈ ಪ್ರಶ್ನೆ ಪತ್ರಿಕೆ ಇದು ಕಡೆಯ ಪ್ರಶ್ನೆ ಪತ್ರಿಕೆ. ಆಲ್ಮೋಸ್ಟ್ ಇವು ಕ್ವಶನ್ಸ್ಗಳು ನಿಮಗೆ ನಾಲೆಜ್ ತಂದು ಕೊಡ್ತಾವೆ ಮತ್ತು ಸೇಮ್ ಕ್ವಶನ್ಸ್ಗಳೇ ಬರ್ತಾವೆ. ಡೋಂಟ್ ವರಿ, ಮ್ಯಾಥ್ಸ್ ಈಸ್ ವೆರಿ ಈಸಿ. ನೋಡಿ, a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0 a2x ಪ್ಲಸ್ b1y ಪ್ಲಸ್ c2 ಈಕ್ವಲ್ ಟು 0 ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾದದ್ದು ಅಂತ ಕೇಳಿದರೆ ಅದರಲ್ಲಿ ಆಪ್ಷನ್ ಬಿ ಇದೆ ನೋಡಿ. a1 ಡಿವೈಡೆಡ್ ಬೈ a2 ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಅನ್ನೋದೇ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, 3 6 9 12 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗ್ತದಪ್ಪ ಅಂದ್ರೆ ಆಯ್ಕೆ ಎ 3 ಅನ್ನೋದೇ ಉತ್ತರ. ಕಳಿಬೇಕಲ್ಲ, 9ರಲ್ಲಿ 6 ಕಳೆದ್ರೆ 3 ಬತ್ತು, 12ರಲ್ಲಿ 9 ಕಳೆದ್ರೆ 3 ಬರ್ತದೆ. ಇನ್ನು ವರ್ಗಾತ್ಮಕ ಸಮೀಕರಣದ ಡಿಗ್ರಿ ಮಹತ್ತಮ ಘಾತ ಘನ ಇತ್ತಂದರೆ 3 ಬರ್ತದೆ, ವರ್ಗ ಇತ್ತಂದರೆ ಎಷ್ಟು ಬರ್ತದೆ? 2 ಬರ್ತದೆ, ಸ್ಕ್ವೇರ್ ಬರ್ತದೆ. ಇಟ್ಸ್ ವೆರಿ ಈಸಿ. ಆಮೇಲೆ ಟ್ರಿಗ್ನೋಮೆಟ್ರಿಯಲ್ಲಿ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರೆ 4ನೇ ಪ್ರಶ್ನೆ ಉತ್ತರ. ಸೊ ಸರಿಯಾದ ಉತ್ತರ 5 ಡಿವೈಡೆಡ್ ಬೈ 3 ಅನ್ನೋದೇ ಉತ್ತರ. ಇನ್ನು ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯ ಸ್ಪರ್ಶಕದೊಂದಿಗೆ ಉಂಟು ಮಾಡೋ ಕೋನ ಎಷ್ಟು ಆಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಯ್ಕೆ ಬಿ 30 ಡಿಗ್ರಿನೇ ಆಗಿರ್ತದೆ. ಇನ್ನು ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ದಾರೆ. ಸೊ 6ನೇ ಪ್ರಶ್ನೆ ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ ಪಿ ಡಿವೈಡೆಡ್ ಬೈ 720 ಇಂಟು 2 ಪೈ ಆರ್ ಸ್ಕ್ವೇರ್ ಅನ್ನೋದೇ ಉತ್ತರ. ಇನ್ನು 7 cm ತ್ರಿಜ್ಯ ಹೊಂದಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಸರಿಯಾದ ಉತ್ತರ 462 cm ಸ್ಕ್ವೇರ್. 8th ಕ್ವಶನ್ ಇತ್ತು, 2 ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ 4:9 ಆದರೆ ಅವುಗಳ ವಿಸ್ತೀರ್ಣದ ಅನುಪಾತಗಳನ್ನು ಕೇಳಿದ್ದಾರೆ. ಸೊ ಹೇಗೆ ಬಿಡಿಸ್ಬಹುದು ಅಂತ ನೋಡಿದರೆ 16:81 ಅಂತಕ್ಕಂಥದ್ದೇ ಉತ್ತರ ನಿಮ್ಮದು ಬರಬೇಕು. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ. ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತದಪ್ಪ ಅಂದ್ರೆ
ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅನ್ನೋದೇನೆ ಉತ್ತರ. ಇನ್ನು ಇದರ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರೆ 10ನೇ ಪ್ರಶ್ನೆ ಉತ್ತರ. ಸೊ ನೋಡ್ಕೊಡ್ರಿ, 10ನೇ ಪ್ರಶ್ನೆ ಉತ್ತರಗಳನ್ನು ಬೆಲೆಯನ್ನು ಕಂಡುಹಿಡಿದಾಗ ಸೊ ನಮ್ಗೆ ಎಷ್ಟು ಬರ್ತದಪ್ಪ ಅಂದರೆ 1 ಅಂತಕ್ಕಂಥದ್ದು ಬರ್ತದೆ. ಇನ್ನು P-5 - 2 Q38 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಸೊ ನೋಡಿ, P-5 - 2 ಅದೇ Q38 ಅದ. ಇಲ್ಲಿ x1 ಅಂದರೆ -5 ಆಗಲಿ, y1 ಅಂದರೆ -2, x2 ಅಂದರೆ 3, y2 ಅಂದರೆ 8. ಸೊ ಮಧ್ಯಬಿಂದುವಿನ ನಿರ್ದೇಶಾಂಕದ ಸೂತ್ರಗಳಲ್ಲಿ ಅದನ್ನು ಹಾಕಿದಾಗ ನಮಗೆ -1 ಮತ್ತು 3 ಅಂತಕ್ಕಂಥದ್ದೇ ಬರ್ತದೆ. ವರ್ಗ ಸಮೀಕರಣದ ಆದರ್ಶ ರೂಪ ಸೊ ಎಲ್ರಿಗೂ ಗೊತ್ತಿದೆ, ax² + bx + c = 0. ನೆಕ್ಸ್ಟ್, ಒಂದು ಶಂಕುವಿನ ಪಾದದ ವಿಸ್ತೀರ್ಣ 24 cm², 6 cm ಎತ್ತರ ಇದ್ದರೆ ಶಂಕುವಿನ ಘನಫಲ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತದ ಘನಫಲದ ಸೂತ್ರ πr². ಓಕೆ, πr² ಅಂದರೆ 24 cm². ಸೊ ಅದನ್ನು ಎತ್ತರಕ್ಕೆ ಬರೆದಾಗ ಸ್ಕ್ವೇರ್ ತೆಗೆದ್ರೆ r ಅಂತಕ್ಕಂಥದ್ದು ನಮಗೆ ಉತ್ತರ ಸಿಗ್ತದೆ. ಅಲ್ಲಿ ಶಂಕುವಿನ ಘನಫಲದ ಸೂತ್ರ 1/3 πr² h ನಲ್ಲಿ ಅವುಗಳನ್ನು ಹಾಕಿದಾಗ ನಮಗೆ ಟೋಟಲಿ ಲಾಸ್ಟ್ ಬರ್ತಕ್ಕಂಥದ್ದು 48 cm³ ಅನ್ನೋದೇ ಉತ್ತರ ಬರಬೇಕು. ಚಿತ್ರದಲ್ಲಿ ಕೋನ BOC 130 ಡಿಗ್ರಿ ಆದರೆ ಕೋನ BAC ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಜಿ. ಸೊ BAC 130 ಆದರೆ BACಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಅದನ್ನು ನಾವು BOC + BAC = 180 ಡಿಗ್ರಿ. ಸೊ 180 ಡಿಗ್ರಿಯಲ್ಲಿ ಆಲ್ರೆಡಿ 130 ಡಿಗ್ರಿ ಕಳೆದ್ರೆ 50 ಡಿಗ್ರಿ ನಮಗೆ ಸಿಗ್ತದೆ. ಇನ್ನು ಶಂಕುವಿನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಸೊ ಗೊತ್ತಿದೆ, 1/3 πr² h ಅನ್ನೋದು. ಲಾಸ್ಟ್ ಕೊಟ್ಟಿರೋ ನಕ್ಷೆಯಲ್ಲಿ ಹೊಂದಿರೋ ಶೂನ್ಯತೆಗಳ ಸಂಖ್ಯೆಗಳನ್ನು ಕೇಳಿದರೆ ಎಷ್ಟು ಶೂನ್ಯತೆಗಳನ್ನು ಇದನ್ನು ಹೊಂದದಪ್ಪ ಅಂತಂದ್ರೆ ಇದರಲ್ಲಿ 3 ಶೂನ್ಯತೆಗಳು ಅನ್ನೋದು ನಾವು ಏನು ಮಾಡ್ಬೋದು ಹೇಳ್ಬೋದು. ಇಷ್ಟಿತ್ತು 1 ಅಂಕದ ಪ್ರಶ್ನೆಗಳು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.